ಗಿಲ್ಲಿ ಕಡೆ PR ಅವರು ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರೆ ಅಂತ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಜೊತೆಯವ್ರು? ಮೇಡಮ್, ಅದು ಆ್ಯಕ್ಚುಲಿ ಮಾತಾಡಿದ್ದೆ ನಾನು, ಈ ಥರ PR ಮಾತ್ರ ಮಾಡಲಿ, ಬೇರೆ ಕೆಲಸಗಳು ಮಾಡಿದ್ರೆ ತಪ್ಪಾಗುತ್ತೆ ಅಂತ. ಬಟ್ ಆದರೆ ಪಾಪ ಅವ್ರು ನನಗೆ ಫೋನ್ ಮಾಡಿದ್ರು. ಅವ್ರ ಹೆಸರು ಶ್ರೇಯಾ ಅಂತ. ತುಂಬ ಸ್ಟ್ಯಾಂಡರ್ಡಾಗಿ ಮಾತಾಡಿದ್ರು ನನ್ನ ಹತ್ರ. ಸೊ ಅವ್ರ ಮಾತಲ್ಲೇ ನನಗೆ ಗೊತ್ತಾಯಿತು ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ. ಬಟ್ ನನಗೆ ಬಂದಿದ್ದ ವಿಷಯಗಳಿಲ್ಲ, ಅವ್ರು PR ಮಾಡಿಸ್ತಾ ಇರೋದು ಅದು ಇದು ಅಂತ. ಸೊ ಇದನ್ನು ಯಾರು ಮಾಡಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಪಾಪ ಅವ್ರು PR ಅಂತೂ ಮಾಡಿಸಿಲ್ಲ. ನನಗೆ ಹಲವಾರು ಜನ ಫೋನ್ ಮಾಡಿದರು. ಅಂದರೆ ನಾನು ಇಂಡಸ್ಟ್ರಿಲಿರೋ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಅವ್ರಿಗೆಲ್ಲ PR ಕೆಲಸ ಮಾಡಿದ್ದಾರೆ. ಯಾವತ್ತೂ ಈ ಥರ ಆಗದಿರೋದು ಇವಾಗ ಆಗ್ತಿದೆ ಅಂದರೆ ನೋಡಿ ಮೇಡಮ್, ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಜನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ಅದನ್ನು ಏನು ಅಂದ್ಕೊಳ್ಳಿ, ನಿಮಗೂ ತಂದೆ ತಾಯಿಗಳಿರುತ್ತೆ, ನಿಮಗೂ ಫ್ಯಾಮ್ಲಿಗಳಿರ್ತಾರೆ, ಗಿಲ್ಲಿಗೂ ತಂದೆ ತಾಯಿಗಳಿರ್ತಾರೆ, ಫ್ಯಾಮ್ಲಿ ಇರುತ್ತೆ, ನಮ್ಗಳಿಗೂ ಇರ್ತವೆ. ಸೊ ಹಂಗಿದ್ದಾಗ ನಾವು ಮಾಡಿರೋ ತಪ್ಪುಗಳಿಗೆ ಫ್ಯಾಮ್ಲಿಯವ್ರಿಗೂ ಬೇಡ. ಹಂಗಿದ್ದಾಗ ನೀವೆಲ್ಲೋ ಕೂತ್ಕೊಂಡು ಎಲ್ಲೋ ಕಮೆಂಟ್ಗಳು ಹಾಕಿ ಯಾರ ಬಗ್ಗೆನೋ ಮಾತಾಡಿ ಅದೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಅದು ಡೈರೆಕ್ಟಾಗಿ ಗಿಲ್ಲಿಗೆ ಎಫೆಕ್ಟ್ ಆಗುತ್ತೆ. ಗಿಲ್ಲಿ ಫ್ಯಾನ್ಸ್ ಇಂಥವ್ರ ಅಂತ ಕೇಳ್ತಾರೆ ಹೊರತು ಗಿಲ್ಲಿಗೆ ಅದನ್ನು ಕೆಟ್ಟ ಮಾತಾಗುತ್ತೆ, ಕೆಟ್ಟ ರೀತಿ ಅವ್ನು ಪೋಟ್ರೆ ಆಗ್ತಾನೆ ಹೊರತು ನಿಮ್ಗಳ್ಗಾಗಲ್ಲ ಅದು. ಸೊ ಪ್ರೀತಿ ಅಭಿಮಾನ ಕೊಡ್ರಿ, ತುಂಬ ಚೆನ್ನಾಗಿ ಕೊಡ್ರಿ, ನಾವು ಅದನ್ನು ಇಷ್ಟಪಡ್ತೀವಿ. ನಿಮಗಿಂತ ಕ್ಲೋಸಾಗಿ ನಾನು ಗಿಲ್ಲಿ ನೋಡಿದ್ದೀನಿ. ಅವನಿಗೆ ತಮ್ಮನ ಸ್ಥಾನ ನಾನು ಕೊಟ್ಟಿದ್ದೀನಿ, ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದಾನೆ. ನಿಮಗಿಂತ ಅವನ ಜೊತೆ ಕೂತ್ಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ ಅವನ ಜೊತೆಗೆ ಎಂಜಾಯ್ ಮಾಡಿರೋಂಥ ವ್ಯಕ್ತಿ. ಸೊ ಅವನು ಕೆಳಗೆ ಹೋಗಬೇಕು ಅಂತ ನಮಗೇನು ಆಸೆ ಇಲ್ಲ, ಅವನು ಕೆಳಗೆ ಹಾಕಕ್ಕೆ ನಾನು ಒಳಗೋಗಿಲ್ಲ. ಹಂಗಿದ್ದಾಗ ಮಾತು ಮೇಲೆ ನಿಗಾ ಇರಲಿ. ಆಮೇಲೆ ಈ ಸುಮ್ಮನೆ ಖಾಲಿ ಪಲಾವ್ ವೀಡಿಯೋಗಳು ಮಾಡಿಕೊಂಡು ನೀವುಗಳೇನೋ ಬೆಳೆಕಾಯಿ ಬೇಯಿಸ್ಕೊಳಕ್ಕೆ, ನೀವುಗಳು ಹೆಸರು ಮಾಡ್ಕೊಳಕ್ಕೆ ಅವನ ಹೆಸರು ಕೆಡಿಸ್ಬೇಡ್ರಿ. ಅವನು ಚೆನ್ನಾಗಿ ಬೆಳೆಯೋ ಹುಡುಗ ಚೆನ್ನಾಗಿ ಬೆಳೀಲಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ ಮೇಡಮ್. ರಜತ್, ಇತ್ತೀಚಿನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಈಗಿರುವಂಥ ಟ್ರೆಂಡು, ಈಗಿರುವಂಥ ಒಂದು 10 years ಬ್ಯಾಕ್ಗೂ ಇವಾಗಲೂ ಏನು ಅನಿಸುತ್ತೆ? ಬಿಕಾಸ್ ನಿಮ್ಮ ವೀಡಿಯೋಗಳು ವೈರಲ್ ಆಗೋದು, ಸ್ಟೇಟ್ಮೆಂಟ್ಗಳು ವೈರಲ್ ಆಗೋದು ಎಲ್ಲ ಕೂಡ ಸೋಷಿಯಲ್ ಮೀಡಿಯಾಯಿಂದನೇ. ಸೊ ಏನು ಅನಿಸುತ್ತೆ ಮೇಡಮ್? ಇನ್ಸ್ಟಾಗ್ರಾಮ್ನ ಎಲ್ಲರೂ ಒಂದು ಟ್ರಂಪ್ ಕಾರ್ಡ್ ಥರ ಯೂಸ್ ಮಾಡ್ಕೊತಾ ಇದ್ದಾರೆ ಮೇಡಮ್. ಅಂದರೆ ಅವ್ರವ್ರ ಬೇಳೆಕಾಯಿ ಬೇಯಿಸ್ಕೊಳಕ್ಕೆ ನಾವು ಹೇಳಿರೋದೇ ಒಂದು ರೀತಿಯಾಗಿರುತ್ತೆ, ಅವರು ಅದನ್ನು ಅರ್ಥ ಮಾಡಿಕೊಂಡೇ ಬೇರೆ ರೀತಿ ಅದನ್ನು ಪೋಟ್ರೆ ಮಾಡೋ ಪ್ರಯತ್ನಗಳು. ಅದನ್ನು ಯಾರೋ ಲೈವಿಂದ ತೊಗೊಂಡು ಹಾಕಿದಂತೆ ಪುಣ್ಯಾತ್ಮರು. ನಾನು ಸುದೀಪ್ ಸರ್ ಅಂದ್ಬಿಟ್ಟು ಹೇಳ್ತಾನೆ ಅಂತ ಏಕವಚನದಲ್ಲಿ ಮಾತಾಡೋಕ್ಕೆ ನನಗೆ ಅಲ್ಲ, ನಮ್ಮ ಮನೇಲೇ ನಮ್ಮ ಅಮ್ಮನೇ ನಂಗೆ ಸುದೀಪ್ ಸರ್ ಅಂತ ಮಾತಾಡಿಸ್ತಾರೆ. ಸೊ ಹಂಗಿದ್ದಾಗ ಆ ಬೆಲೆ ನಾವೇನೋ ಇದನ್ನು ಹೇಳ್ಕೊಂಡು ತೋರಿಸ್ಕೊಬೇಕು ಅನ್ನೋದು ದೇವರಾಣಿಗಿಲ್ಲ ಮೇಡಮ್. ನಾನು ಸಾರಿನೂ ಕೇಳಿಲ್ಲ ಅವತ್ತು, ಅದಕ್ಕೇ ಐ ಡೋಂಟ್ ವಾಂಟ್ ಟು. ಇವುಗಳು ಯಾವುದೋ ಮಾಡೋಕ್ಕೆ ನಾನು ಯಾಕೆ ತಲೆಬಾಗಲಿ? ನನಗೊತ್ತು ನನಗಿರೋ ಪ್ರೀತಿ ಅಭಿಮಾನ ಅವ್ರ ಮೇಲೆ. ಸೊ ಹಂಗಿದ್ದಾಗ ಐ ಡೋಂಟ್, ಯಾಕೆ ಇದನ್ನು ಮಾಡ್ತಾರೆ? ಏನು ಅವ್ರಿಗೆ ಇದರಿಂದ ಏನು ಸಿಗುತ್ತೆ? ಏನೊಂದು ವ್ಯೂಸು, ನಿಮಗೆ ಫಾಲೋವರ್ಸು, ಅದಕ್ಕೇನಾದರೂ ಮಾಡಿಬಿಡ್ತೀರಾ? ನೀವು ಸ್ನಾನ ಮಾಡೋದು ವೀಡಿಯೋ ತೊಗೊಂಡು ಹಾಕ್ಕೊಳ್ರಿ, ಅದು ಬೇಕು, ವೀಡಿಯೋ ಬೇಕು, ಇದು ಲೈಕ್ಸ್ ಬೇಕು, ಫಾಲೋವರ್ಸ್ ಬೇಕು, ಅಲ್ಲೂ ಜದ ಹಾಕ್ಕೊಳ್ಳಿ, ಬೇರೆ ತಳ್ಕೊಳ್ಳೋದು ಹಾಕ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆಯವ್ರ ಜೀವನ ಯಾಕೆ ಹಾಳು ಮಾಡೋಕ್ಕೆ ಯೂಸ್ ಮಾಡ್ತೀರಾ? ನಿಮ್ಮ ಮನೇಲೂ ಅಪ್ಪ ಅಮ್ಮಂದ್ರು ಇರ್ತಾರೆ, ಎಲ್ಲರೂ ಅದನ್ನು ನೋಡ್ತಾ ಇರ್ತಾರೆ. ಅದೆಲ್ಲ ಮಾಡಬೇಡಿ ಕೆಲಸಗಳು. ತುಂಬ ಥರ್ಡ್ ಗ್ರೇಡ್ ಕೆಲಸಗಳು ಮಾಡೋಕ್ಕೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾವ್ರೆ. ದಟ್ ಈಸ್ ನಾಟ್ ರೈಟ್. ಅಪಾರ್ಟ್ ಫ್ರಮ್ ಆಲ್ ದಿಸ್, ನಿಮ್ಗೊಂದು ಪರ್ಸ್ನಲ್ ಫ್ಯಾಮಿಲಿ ಅಂತ ಇದೆ, ನಿಮ್ಗೆ ಸಿಕ್ಕಾಪಟ್ಟೆ ಹುಡುಗಿರು ಫ್ರೆಂಡ್ಸ್ ಇದ್ದಾರೆ. ಸೊ ಅಕ್ಷತಾ ಅವರು ನಿಮ್ಗೆ ಏನಾದರೂ ಹೇಳ್ತಾರಾ ಹೊರಗಡೆ ಜಾಸ್ತಿ ಹೋಗ್ಬಿಡಿ, ಹುಡುಗಿರ ಹತ್ರ ಮಾತಾಡಬೇಡಿ ಅಂತ? ಬಿಕಾಸ್ ಅವ್ರು ಪೊಸೆಸಿವ್ ಅನ್ನೋದು ಗೊತ್ತಾಗಿತ್ತು ಆಲ್ರೆಡಿ ನೀವು ಬಿಗ್ ಬಾಸಲ್ಲಿ ಇದ್ದಾಗ. ಸೊ ಏನು ಹೇಳ್ತೀರಿ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ನನಗೆ ಐ ಹ್ಯಾವ್ ಅ ಲಾಡ್ ಆಫ್ ಹ್ಯೂಜ್ ಫ್ರೆಂಡ್ ಸರ್ಕಲ್. ಆಮೇಲೆ ನನ್ನ ಕಂಟ್ರೋಲ್ ಮಾಡೋ ಬಲ್ಗನೇ ಇನ್ನೊಂದಿದೆ. ದೇ ಆಲ್ ನೋ ಹೌ ಟು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ನನಗೂ ನನ್ನ ಲಿಮಿಟ್ಸ್ ಅನ್ನೋದು ಗೊತ್ತಿರುತ್ತೆ. ಸೊ ಆ ಒಂದು ವಿಷಯದಲ್ಲಿ ಐ ಥಿಂಕ್ ಐ ಡೋಂಟ್ ವಾಂಟ್ ಎನಿ ಸಜೆಷನ್ಸ್. ಎಲ್ಲರಿಗೂ ಗೊತ್ತು ನಾನು ಹೆಂಗಿರ್ತೀನಿ ಆಚೆಗಡೆ ಅಂತ. ಐ ನೋ ಮೈ ಲಿಮಿಟ್ಸ್. ಸೊ ಯಾರು ಅಕ್ಷಿತಾನೇ ಆಗಲಿ ಅಲ್ಲ, ನನಗೆ ಗೊತ್ತಲ್ವ ಪರ್ಸ್ನಲಿ. ಇವಾಗ ನಾನು ನನ್ನ ಫ್ರೆಂಡ್ಸ್ ಜೊತೆನೂ ಫ್ಲರ್ಟ್ ಮಾಡ್ತೀನಿ, ನಾನು ಅವ್ರ ಜೊತೆನೂ ಎಂಜಾಯ್ ಮಾಡ್ತೀನಿ. ಬಟ್ ಐ ನೋ ಮೈ ಬೌಂಡ್ರೀಸ್. ನನ್ನ ಫ್ರೆಂಡ್ ಜೊತೆಗೆ ಇದ್ದಾಗಲೂ ಅವ್ರ ವೈಫ್ಗೆ ನಾನು ರೇಗಿಸ್ತಾ ಇರ್ತೀನಿ. ಸೊ ಅವರೇ ಅನ್ಕಂಫರ್ಟೇಬಲ್ ಆಗಲ್ಲ. ಬಿಕಾಸ್ ನಾನು ಹಂಗೆ ಇರೋದು. ಸೊ ಐ ನೋ ಮೈ ಬೌಂಡ್ರೀಸ್. ಅದನ್ನು ದಾಟ್ ನಾನು ಯಾವತ್ತೂ ಮಾಡಲ್ಲ. ಅದರಲ್ಲಿ ಅಕ್ಷಿತಾನೂ ಯಾವತ್ತೂ ನನ್ನ ತಡೆದಿಲ್ಲ. ಇಲ್ಲ ನನಗೆ ತುಂಬ ಬೇಕಾಗಿರೋ ನನ್ನ ಫ್ರೆಂಡ್ ಸರ್ಕಲ್ ಯಾವತ್ತೂ ಅದು ಬೇಜಾರು ಮಾಡ್ಕೊಂಡು ನಾನು ಕಂಟ್ರೋಲು ಮಾಡಿಲ್ಲ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.